ಐಸಿಸಿಯಿಂದ ಟೀಮ್ ಇಂಡಿಯಾ ತಂಡಕ್ಕೆ ಕೊಟ್ಟರು 800 ಕೋಟಿ ಹಣ. ಇನ್ನು ಈ ಒಂದು ಹಣವನ್ನು ತೆಗೆದುಕೊಂಡು ಚಾಂಪಿಯನ್ಸ್ ಟ್ರೋಫಿಗೆ ಗುಡ್ ಬೈ ಹೇಳಿದ ಟೀಮ್ ಇಂಡಿಯಾ ತಂಡ. ಹಾಗೆ ಈ ಒಂದು ಹಣವನ್ನು ಟೀಮ್ ಇಂಡಿಯಾ ತಂಡವು ತೆಗೆದುಕೊಂಡ ನಂತರ ಐಸಿಸಿ ಅಧ್ಯಕ್ಷರು ಟೀಮ್ ಇಂಡಿಯಾ ತಂಡದ ಮೇಲೆ ರೊಚ್ಚಿಗೆದ್ದಿದ್ದಾರೆ. ವೀಕ್ಷಕರೇ, ಈ ವಿಡಿಯೋದ ಅಪ್ಡೇಟ್ಸ್ ತಿಳಿಯೋದಕ್ಕಿಂತ ಮುಂಚಿತವಾಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ನ ಮಾಡಿ. ವೀಕ್ಷಕರೇ, ಇದೇ ಮುಂಬರುವಂಥ 2025ರ ಚಾಂಪಿಯನ್ಸ್ ಟ್ರೋಫಿಗೆ 8 ತಂಡಗಳು ಕಣಕ್ಕಿಳಿಯಲಿವೆ. ಹೌದು ವೀಕ್ಷಕರೇ, ಈ ಒಂದು ಪಟ್ಟಿಯಲ್ಲಿ ಭಾರತ, ಪಾಕಿಸ್ತಾನ, ಸೌತ್ ಆಫ್ರಿಕಾ, ನ್ಯೂಜಿಲೆಂಡ್, ಅಫ್ಘಾನಿಸ್ತಾನ, ಇಂಗ್ಲೆಂಡ್, ಬಾಂಗ್ಲಾದೇಶ್, ಆಸ್ಟ್ರೇಲಿಯಾ ತಂಡಗಳು ಇದ್ದಿದ್ದು. ಹಾಗೆ ವೀಕ್ಷಕರೇ, ಈ ಒಂದು 8 ತಂಡಗಳಲ್ಲಿ ಭಾರತ ತಂಡವು ಹಿಂಜರಿಯುತ್ತಿದೆ. ಹೌದು, ಟೀಮ್ ಇಂಡಿಯಾ ತಂಡವು ಈ ಒಂದು ಚಾಂಪಿಯನ್ಸ್ ಟ್ರೋಫಿಯಿಂದ ಹಿಂದೆ ಸರಿದಿದೆ. ಹೌದು, ಈಗಾಗಲೇ ಪಾಕಿಸ್ತಾನ ದೇಶವು ಚಾಂಪಿಯನ್ಸ್ ಟೂರ್ನಿಯ ಆತಿಥ್ಯಕ್ಕಾಗಿ ಸಿದ್ಧತೆಗಳನ್ನು ಶುರು ಮಾಡಿಕೊಂಡಿದೆ. ಇನ್ನು ಟೂರ್ನಿಯ ಕರಡು ವೇಳಾಪಟ್ಟಿಯನ್ನು ಕೂಡ ಐಸಿಸಿಗೆ ಕಳುಹಿಸಿದೆ. ಆದರೆ ವೀಕ್ಷಕರೇ, ಇತ್ತ ಭಾರತ ತಂಡವು ಟೂರ್ನಿಯಲ್ಲಿ ಪಾಲ್ಗೊಳ್ಳುವ ಬಗ್ಗೆ ಇನ್ನೂ ಒಂದು ಸಲಹೆ ಕೂಡ ಕೊಟ್ಟಿಲ್ಲ. ಇನ್ನು ವೀಕ್ಷಕರೇ, ಈ ಒಂದು ಪ್ರಶ್ನೆ ಬಗ್ಗೆ ಮಾತನಾಡಿರುವ ಪಾಕ್ ತಂಡದ ಆಟಗಾರ ಹಸನ್ ಅಲಿ ಅವರು, ನಾವು ಭಾರತದಲ್ಲಿ ಪಂದ್ಯಗಳನ್ನು ಆಡಲು ಹೋಗುತ್ತಿದ್ದೆವು, ಅವರು ಕೂಡ ಪಾಕಿಸ್ತಾನ ತಂಡಕ್ಕೆ ಬರಬೇಕು, ಕ್ರೀಡೆಯು ರಾಜಕೀಯದಿಂದ ದೂರವಿರಬೇಕೆಂದು ಇದೀಗ ಹಸನ್ ಅಲಿ ಅವರು ತಿಳಿಸಿದ್ದಾರೆ. ಇನ್ನು ಪಾಕಿಸ್ತಾನದ ಅಧ್ಯಕ್ಷರು ಕೂಡ ಈಗಾಗಲೇ ಹೇಳಿದಂತೆ ಚಾಂಪಿಯನ್ಸ್ ಟ್ರೋಫಿ ಪಾಕಿಸ್ತಾನದಲ್ಲಿ ನಡೆಯುತ್ತಿದೆ ಮತ್ತು ಪಾಕಿಸ್ತಾನದಲ್ಲಿ ನಡೆಯಲಿದೆ. ಭಾರತ ತಂಡಕ್ಕೆ ಬರಲು ಇಷ್ಟವಿಲ್ಲದಿದ್ದರೆ ನಾವು ಅವರಿಲ್ಲದೆ ಆಡುತ್ತೇವೆ ಎಂದು PCB ಅಧ್ಯಕ್ಷರು ತಿಳಿಸಿದ್ದಾರೆ. ಆದರೆ ವೀಕ್ಷಕರೇ, ಈ ಒಂದು ಗೊಂದಲದ ನಡುವೆ ಐಸಿಸಿಯಿಂದ ಟೀಮ್ ಇಂಡಿಯಾ ತಂಡಕ್ಕೆ 800 ಕೋಟಿ ಹಣವನ್ನು ತೆಗೆದುಕೊಳ್ಳಿ ಎಂದು ಐಸಿಸಿ ಅಧ್ಯಕ್ಷರು ತಿಳಿಸುತ್ತಿದ್ದಾರೆ. ಇನ್ನು ಈ ಒಂದು 800 ಕೋಟಿ ಹಣವನ್ನು ಟೀಮ್ ಇಂಡಿಯಾ ತಂಡದ ಮಂಡಳಿಯು ತೆಗೆದುಕೊಳ್ಳಲು ಆಸಕ್ತಿಯನ್ನು ವಹಿಸುತ್ತಿದೆ. ಆದರೆ ವೀಕ್ಷಕರೇ, ಇದರ ಬಗ್ಗೆ ಮಾತನಾಡಿದ ಐಸಿಸಿ ಅಧ್ಯಕ್ಷರು ಹೇಳಿದ್ದು, ಭಾರತಕ್ಕೆ ದುಡ್ಡನ್ನು ಕೊಟ್ಟರೆ ಸಾಕು, ಇಂತಹ ಟೂರ್ನಮೆಂಟ್ಗಳನ್ನು ಮರೆತು ಬಿಡುತ್ತಾರೆ, ಹಾಗೆ ಕ್ರಿಕೆಟ್ಗೂ ಕೂಡ ಗುಡ್ ಬೈ ಹೇಳುತ್ತಾರೆ ಮತ್ತು ಈ ಒಂದು ದೇಶವು ಹಣದ ಮೇಲೆ ಅವಲಂಬಿತವಾಗಿದೆ ಎಂದು ಐಸಿಸಿ ಅಧ್ಯಕ್ಷರು ನಿನ್ನೆ ವೀಕ್ಷಕರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ್ದಾರೆ.